ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಿಯಟ್ ಕೃಷ್ಣ. ಇವತ್ತು ನಾನು ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನಲ್ಲ ಮಾಡ್ತಾ ಇರೋದು ಪುಳಿಯೋಗರೆ, ಆ್ಯಕ್ಚುಲಿ ನನ್ನ ತಂಗಿ ಮಾಡ್ತಾ ಇರೋದು. ಅಮ್ಮನ ಮನೆಗೆ ಹೋದಾಗ ಇದನ್ನ ವಿಡಿಯೋ ಮಾಡಿದ್ದೆ ನಾನು. ಸೊ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವರು ನಮ್ಮ ತಂಗಿ ನಂತರನೇ ಇದ್ದಾಳೆ ನೋಡೋಕ್ಕೆ. ಪುಳಿಯೋಗರೆ ಮಾತ್ರ ಸೂಪರಾಗಿ ಮಾಡ್ತಾಳೆ. ಒಳ್ಳೆ ಮಾಡ್ತಾ ಇರೋದು ಇವಾಗ, ಅದಕ್ಕೆ ಅವಳ ಕೈಲೇ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರ ಕೈಲಿ ಒಂದು ಟೇಸ್ಟ್ ಬರುತ್ತೆ. ಇವಳು ಮಮ್ಮಿ ಇಬ್ಬರು ಒಂದೇ ಥರ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಇವಳು ಇವಾಗ ಊರಿಂದ ಬಂದವಳೆ, ಇವಳ ಕೈಲಿ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ನನ್ನ ತಂಗಿ ಮಾತಾಡ್ತಾ ಇರೋದು. ಆವಾಗ ಮಾಡಿದ ವಿಡಿಯೋ ಇದು. ಆ್ಯಕ್ಚುಲಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ಪುಳಿಯೋಗರೆಗೆ ಫಸ್ಟು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ನಾನು ತೋರಿಸಿದ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಮಸ್ಟರ್ಡ್ ಸೀಡ್ಸು 2 ಟೇಬಲ್ ಸ್ಪೂನು, ಮತ್ತು 1 ಬೌಲಷ್ಟು ಪೀನಟ್ಸು, ಕಡಲೆಬೀಜ, ಕಡಲೆಬೇಳೆ ಅದೊಂದು ಅರ್ಧ ಕಪ್ಪು. ಇಲ್ಲಿ ನಾನು ಪುಳಿಯೋಗರೆ ಪೌಡರು ನಾನು ರೆಡಿಮೇಡ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ಅದ್ರದ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಬೇಕಾದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೇಕು. ಇಲ್ಲಿ ಸಾಲ್ಟು, ಮತ್ತು ಇದು ರೆಡ್ ಚಿಲ್ಲೀಸು, ಒಂದು 5-6 ಬೆಳ್ಳುಳ್ಳಿನ ನಾನು ಏನು ಮಾಡಿದ್ದೀನಿ, ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಳ್ಳು, ಅರಿಶಿನ ಪುಡಿ ಮತ್ತು ಹಿಂಗು. ಇದ್ರ ಜೊತೆಗೆ ಒಂದು ಬಿಗ್ ಲೆಮನ್ ಸೈಜಷ್ಟು ಹುಣಸೆ ಹಣ್ಣು ಮತ್ತು 1 ಕಪ್ಪು ಎಣ್ಣೆ. ಇಲ್ಲಿ ಹುಣಸೆ ಹಣ್ಣನ್ನು ಸ್ಕ್ವೀಸ್ ಮಾಡಿ ರಸ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಒಂದು ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಆ ಎಣ್ಣೆ ಕಾದ್ಮೇಲೆ ಇಲ್ಲಿ ನಾನು ತೋರಿಸೋ ಥರನೇ ನೀವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆ ಕಡಲೆಬೀಜ ಇಟ್ಕೊಂಡಿದ್ವಲ್ಲ, ಆ ಕಡಲೆಬೀಜನ ನಾವು ಸ್ವಲ್ಪ ಹುರಿಬೇಕು. ಅದನ್ನು ಹುರಿದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದ್ದಂಗೆ ಅದನ್ನು ತೆಗೆದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಡಲೆಬೇಳೆನ ಹಾಕ್ಕೊಳ್ಳಿ ಎಣ್ಣೆಗೆ, ಅದೇ ಎಣ್ಣೆಗೆ ಹಾಕಿ. ನೆಕ್ಸ್ಟ್ ಅದ್ರ ಜೊತೆಗೆ ನೀವು ಈಗ ರೆಡ್ ಚಿಲ್ಲೀಸ್ನ ಹಾಕ್ಕೊಳ್ಳಿ. ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಖಾರ ಬೇಕಂತ ನೀವು ಕಮ್ಮಿ ಹಾಕ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗಿ ಇದು ಮಾಡಿ. ಇದನ್ನು ನೀವು ಸೀಸಬಾರ್ದು, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಹಾಗೆ ಕೈ ಆಡಿಸ್ತಾನೆ ಇರಬೇಕು ಕೊನೆವರೆಗೂ. ಇದು ಸ್ವಲ್ಪ ಎಳ್ಳು, ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ಇವಾಗ ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನೇ ನಾನು ಎಲ್ಲ ಬೆಳ್ಳುಳ್ಳಿನೂ ಯೂಸ್ ಮಾಡೋದು. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ. ಮತ್ತು ಈ ಪುಳಿಯೋಗರೆ ಟೇಸ್ಟು ನಾನು ಈಗ ಮಾಡೋ ಥರನೇ ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ರೆಡಿಮೇಡ್ ಪ್ಯಾಕೆಟ್ ತೊಗೊಂಡು ಕೂಡ ಟ್ರೈ ಮಾಡ್ಬೋದು ಇದೇ ಥರ. ಇಲ್ಲಿ ನೋಡಿ, ಅರಿಶಿನ ಪುಡಿ ಮತ್ತು ಹಿಂಗು ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ನಾನು ಇವಾಗಲೇ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈ ಸಾಲ್ಟು ನೀವು ಲಾಸ್ಟಲ್ಲಿ ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ 1 ಬೌಲಷ್ಟು ಪುಳಿಯೋಗರೆನ ಪೌಡರ್ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಪೌಡರ್ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿದ್ರೆ ಮಾತ್ರ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಇದನ್ನು ನೀವು ಇದೇ ಪ್ರೊಸೀಜರನ್ನು ಮೇಂಟೈನ್ ಮಾಡಿ. ನೋಡಿ, ಇಲ್ಲಿ ನಾನು ಇವಾಗ ಹುಣಸೆ ಹಣ್ಣಿನ ರಸನ ತೆಗೆದು ಹಾಕ್ತಾ ಇದ್ದೀನಿ. ಈ ಹುಣಸೆ ಹಣ್ಣಂದು ರಾ ಸ್ಮೆಲ್ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕುದಿಸ್ಬೇಕು ನೀವು ನೀಟಾಗಿ, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ವಿಡಿಯೋ ಮಾಡುವಾಗ ಪುಳಿಯೋಗರೆ ಮಾಡ್ತಾ ಇದ್ದೀರಾ ನೀವು? ಚಿನ್ನ ಬಬ್ಲ ಸುಟ್ಟ ಕಣೋ. ಇವಾಗ ಇದು ಹುಣಸೆ ಹಣ್ಣು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದು ಎಷ್ಟು ಹುಣಸೆ ಹಣ್ಣು ಕುದಿಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ಕನ್ಸಿಸ್ಟೆನ್ಸಿ ನಾವು ಸ್ವಲ್ಪ ಗಟ್ಟಿ ಆಗೋವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇಲ್ಲಿಗೆ ನಾನು ಆಲ್ರೆಡಿ ಹುರಿದಿರೋಂಥ ಕಡಲೆಬೀಜನ ಹಾಕ್ಕೊತಾ ಇದ್ದೀನಿ. ಇದಾಗಿದೆ ಇವಾಗ. ನೋಡಿ ಇಷ್ಟೇ. ನಿಮ್ಗೆ ಬೇಕಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ನಾವು ಬೆಲ್ಲ ಹಾಕಿಲ್ಲ. ಸೊ ಇಷ್ಟೇ, ಈ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಪುಳಿಯೋಗರೆ ಮಾಡೋದು ಅಂತ ತೋರಿಸಿದ್ದೀನಿ. ನಿಮಗೆ ಆ ಪೌಡರ್ ರೆಸಿಪಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಇದನ್ನು ನೀವು ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ಗೆ ಕ್ವಾಂಟಿಟಿನ ಯೂಸ್ ಮಾಡ್ಕೊಂಡು ನೀವು ಕಲಸಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಪೌಡರ್ನ ಯೂಸ್ ಮಾಡಿದ್ರೂ ಕೂಡ ಟೇಸ್ಟು ಈ ಥರ ಮಾಡಿ ಪುಳಿಯೋಗರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ಥರ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಆವಾಗ ನಾನು ನಿಮಗೆ ಲೈವ್ ವಿಡಿಯೋಸ್ನ ಕೂಡ ಮಾಡ್ತಾ ಇದ್ದೀನಿ. ನಾನು ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಯಾವಾಗ ಲೈವ್ ಮಾಡ್ತೀನಿ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟೆಂಪಲಲ್ಲೆಲ್ಲ ಪ್ರಸಾದ ಕೊಡ್ತಾರೆ. ನಮಗಿಲ್ಲಿ ಆ್ಯಕ್ಚುಲಿ ಆಂಧ್ರದಲ್ಲಿ ವೈಜಾಗಲ್ಲಿ ಸಿಂಹಾಚಲಂ ಅಂತ ಒಂದು ದೇವಸ್ಥಾನ ಇದೆ. ಅದರಲ್ಲಿ ಫೇಮಸ್ಸು ಅಂತಂದರೆ ಈ ಪುಳಿಯೋಗರೆ. ಪ್ರಸಾದ ತಿನ್ನೋದಕ್ಕೋಸ್ಕರನೇ ತುಂಬ ಜನ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಆ ಒಂದು ಪ್ರಸಾದದ್ದು ರೆಡಿಯಾಗಿದೆ ನೋಡಿ ಇಲ್ಲಿ ರೆಸಿಪಿ. ನೀವು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಮತ್ತೆ ನೆಕ್ಸ್ಟು ಒಂದಷ್ಟು ವೀಡಿಯೋಸ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸ್ಟೇ ಟ್ಯೂನ್.